ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ. ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಶೇರ್ಸ್ ಮಾಡಿ, ಹಾಗೆ ಏನೇ ಇದ್ದರೂ ಕೂಡ ಕಮೆಂಟ್ಸ್ ಮಾಡಿ. ಅಂದರೆ ಯಾವ ಒಂದು ಟೆಂಪಲ್ಸ್ ಬಗ್ಗೆ ಒಂದು ಹಿಸ್ಟ್ರಿ ಆಗಿರ್ಬೋದು ಅಥವಾ ಮಹತ್ವ ಆಗಿರ್ಬೋದು, ಆ ದೇವರ ಒಂದು ಪವಾಡಗಳಾಗಿರ್ಬೋದು ಕಮೆಂಟ್ಸಲ್ಲಿ ತಿಳಿಸಿ. ಖಂಡಿತವಾಗಿ ನಾನು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಶ್ಲೋಕ 44ರ ಒಂದು ಅನುವಾದವನ್ನು ತಿಳಿದುಕೊಳ್ಳೋಣ. ಅಯ್ಯೋ, ಮಹತ್ತಾದ ಪಾಪ ಕಾರ್ಯಗಳನ್ನು ಮಾಡಲು ನಾವು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ ಎನ್ನುವುದು ಎಂತಹ ಆಶ್ಚರ್ಯದ ಸಂಗತಿ. ರಾಜ್ಯ ಸುಖದ ಲೋಭದಿಂದಾಗಿ ನಾವು ಸ್ವಜನರನ್ನು ಕೊಲ್ಲಲು ಸಂಕಲ್ಪ ಮಾಡಿದ್ದೇವೆ. ಒಬ್ಬ ಮನುಷ್ಯನು ಸ್ವಾರ್ಥಕ್ಕಾಗಿ ತನ್ನ ತಂದೆ ತಾಯಿಯನ್ನಾಗಿರ್ಬೋದು ಅಥವಾ ಸಹೋದರನನ್ನಾಗಿರ್ಬೋದು ಕೊಲ್ಲುವುದು ಒಂದು ತಪ್ಪು ಅಥವಾ ಅದೊಂದು ಅಧರ್ಮ ಅನ್ನೋದನ್ನು ಒಂದು ಅರ್ಜುನರಲ್ಲಿ ಹೇಳ್ತಿದ್ದಾರೆ. ಯಾವುದಂದರೆ ಒಂದು ಸ್ವರಾಜ್ಯಕ್ಕಾಗಿ ಅಥವಾ ಒಂದು ರಾಜ್ಯಕ್ಕಾಗಿ, ಒಂದು ಹಣ ಸಂಪತ್ತಿಗಾಗಿ ನಾವು ಒಂದು ಅಣ್ಣ ತಮ್ಮಂದಿರಾಗಿರ್ಬೋದು ತಂದೆ ತಾಯಿಯರನ್ನು ಕೊಲ್ಲುವುದು ಅದು ಅಧರ್ಮ ಮತ್ತು ಅದು ನಮ್ಮ ಧರ್ಮದಲ್ಲಿ ಬರ್ದಿಲ್ಲ ಅಂತ ಹೇಳಿ ಅರ್ಜುನರು ಒಂದು ಹೇಳ್ತಿದ್ದಾರೆ. ಅವರಿಗೆ ಒಂದು ಭಾವಕ ಆಗಿದೆ. ಅಂದರೆ ಒಂದು ರಾಜ್ಯ ಪಡಿಬೇಕಾದ್ರೆ ನಾವು ಇವ್ರ ಜೊತೆ ಯುದ್ಧ ಮಾಡಬೇಕಲ್ಲ ಅನ್ನೋದನ್ನು ಇಲ್ಲಿ ವಿಸ್ತಾರವಾಗಿ ವಿವರಿಸಿದ್ದಾರೆ. ಇವತ್ತಿನ ಕಾಲಘಟ್ಟದಲ್ಲೂ ಅಷ್ಟೇ ನಾವಂದರೆ ಒಂದು ಆಸ್ತಿಗಾಗಿರ್ಬೋದು, ಒಂದು ಅಂತಸ್ತಿಗಾಗಿರ್ಬೋದು ಮತ್ತು ಯಾವುದೇ ರೀತಿಯ ಒಂದು ಕದನಕ್ಕೆ ಕೂಡ ನಾವು ಸಿದ್ಧರಾಗಿದ್ದೇವೆ. ಯಾಕಂದರೆ ನಮಗೆ ಆಸ್ತಿ ಆಗಿರ್ಬೋದು, ಹಣ ಆಗಿರ್ಬೋದು ಇಂಪಾರ್ಟೆಂಟ್ ಹೊರತು ನಮ್ಮ ಸಹೋದರರಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನು ಅರ್ಜುನರು ಹೇಳ್ತಿದ್ದಾರೆ. ಈಗ ಒಂದು ಆ ರಾಜ್ಯ ಪಟ್ಟವನ್ನು ಅರ್ಜುನರಿಗೆ ಕೊಡಬೇಕು ಅಂದರೆ, ಆ ರಾಜ್ಯವನ್ನು ಒಂದು ಅರ್ಜುನರಿಗೆ ಬೇಕು ಅಂದರೆ, ಈ ರಾಜ್ಯಕ್ಕೋಸ್ಕರ ನಾನು ನನ್ನವರೊಟ್ಟಿಗೆ ಅಥವಾ ನನ್ನ ಒಡ ಹುಟ್ಟಿದವರೊಟ್ಟಿಗೆ ನಾನು ಕದನ ಮಾಡಬೇಕಾ ಅನ್ನೋದನ್ನೊಂದು ಭಾವುಕರಾಗಿ ಒಂದು ಕೇಳೋ ಕ್ವಶನ್ ಇದಾಗಿದೆ. ಅಂದರೆ ಒಂದು ದೇವನ ಭಕ್ತ ಅಂದರೆ ಶ್ರೀಕೃಷ್ಣನ ಪರಮ ಭಕ್ತ ಅರ್ಜುನ. ಹಾಗಾಗಿ ಅವರು ಹೇಳೋದು, ನಾನೊಂದು ಪರಮ ಭಕ್ತ ಆಗಿ ಅಥವಾ ಅಧರ್ಮ ಹಾದಿಯಲ್ಲಿ ಹೋಗುವುದು ಎಷ್ಟು ನಿಜ ಅಂತ ಹೇಳಿ ಅಥವಾ ಎಷ್ಟು ಅದು ಧರ್ಮ ಅಂತ ಹೇಳಿ ಅರ್ಜುನದೊಂದು ಕ್ವಶನ್ ಮಾಡೋದಾಗಿದೆ. ಇವತ್ತಿನ ಕಾಲಘಟ್ಟದಲ್ಲಿ ನಾವು ಏನಂದರೆ ಪ್ರತಿಯೊಬ್ಬರೂ ಕೂಡ ಜಗಳ ಮಾಡ್ತಾರೆ. ಯಾಕಂದರೆ ಅವರಿಗೆ ಹಣ ಆಸ್ತಿ ಇಂಪಾರ್ಟೆಂಟ್ ಆಗಿರ್ತದೆ. ಎಲ್ಲೋ 100ಕ್ಕೆ ಒಬ್ಬ ಒಂದು ಹಣ ಆಸ್ತಿಗೋಸ್ಕರ ಜಗಳ ಮಾಡದೆ ನನ್ನ ಅಣ್ಣ ತಮ್ಮನೆ ತಿಂದು ಉಂಡು ಬೆಳೀಲಿ ಅಂತ ಹೇಳಿ ಕೆಲವರು ಆಶಿಸ್ತಾರೆ. ಆದರೆ ಇನ್ನೂ ಕೆಲವರು ಅವರನ್ನು ಹತ್ಯೆ ಮಾಡೋದಾಗಿರ್ಬೋದು ಅಥವಾ ಕೆಟ್ಟ ಒಂದು ಶಬ್ದಗಳಿಂದ ಬೈಯೋದಾಗಿರ್ಬೋದು, ತಂದೆ ತಾಯಿನ ಒಂದು ಕೊಲ್ಲೋದಾಗಿರ್ಬೋದು ಅಥವಾ ಒಂದು ದಿನನಿತ್ಯ ಕೂಡ ಹಿಂಸೆ ಮಾಡೋದು, ನನಗೆ ಆಸ್ತಿ ಕೊಡು ಅನ್ನೋದನ್ನು ಎಷ್ಟರ ಮಟ್ಟಿಗೆ ಸತ್ಯ ಹೇಳಿ. ಅವರು ನಮಗೆ ಹುಟ್ಟಿಸಿರ್ತಾರೆ ಅನ್ನೋದಕ್ಕೆ ಒಂದು ನಮಗೆ ಅವರೊಂದು ಜೀವ ಕೊಟ್ಟಿದ್ದಾರೆ ಅಥವಾ ನಾವು ಉನ್ನತವಾಗಿ ಒಂದು ಉನ್ನತ ಮಟ್ಟದಲ್ಲಿದ್ದೇವೆ ಅಂದರೆ ಅದು ಅವರ ದಯೆ ಆಗಿರ್ಬೋದು. ಅಥವಾ ಅಷ್ಟೇ ಅಲ್ಲದೆ ನಮ್ಮ ಒಡ ಹುಟ್ಟಿದವರು ಕೂಡ ನಮ್ಮ ಪ್ರತಿಯೊಂದು ಏಳಿಗೆ ಕೂಡ ಅವರು ಕೂಡ ಒಂದು ಕೈ ಜೋಡಿಸಿರ್ತಾರೆ. ಹಾಗಾಗಿ ಒಂದು ಆಸ್ತಿ ಅಂತಸ್ತು ವಿಷಯಕ್ಕೆ ಬಂದಾಗ ನಾವೆಲ್ಲ ಸಂಬಂಧಗಳನ್ನು ಮೀರಿ ಒಂದು ಹತ್ಯೆ ಮಾಡಲಿಕ್ಕೆ ಹೋಗ್ತೇವೆ. ಎಷ್ಟರ ಮಟ್ಟಿಗೆ ಧರ್ಮ ಅಂತ ಹೇಳಿ ನಾವು ಯೋಚನೆ ಮಾಡಬೇಕಾದಂಥದ್ದು. ಹಣ ಮುಖ್ಯ ಇಲ್ಲ ಅಂತ ನಾನು ಹೇಳೋದಿಲ್ಲ. ಪ್ರತಿಯೊಬ್ಬರಿಗೂ ಜೀವನ ನಡೆಸಬೇಕು ಅಂದರೆ ಹಣ ಮುಖ್ಯ. ಅಷ್ಟೇ ಅಲ್ಲದೆ ಒಳ್ಳೆಯ ಮೌಲ್ಯಗಳು ಇಂಪಾರ್ಟೆಂಟ್ ಆಗಿರ್ತದೆ. ಉತ್ತಮ ವ್ಯಕ್ತಿತ್ವನೇ ನಿನ್ನ ಹತ್ರ ಇದ್ದರೆ ಕೋಟಿ ಹಣ ಇದೆ ಏನು ಪ್ರಯೋಜನ ಅಲ್ವಾ? ನಿಮ್ಮ ಹತ್ರ ಕೋಟಿ ಆಸ್ತಿ ಇದೆ, ಆದರೆ ಯಾವುದಕ್ಕೆ ಪ್ರಯೋಜನ? ಅವನೊಬ್ಬ ಬೈತಾನೆ ಅಥವಾ ಅವನನ್ನು ಒಂದು ಹೇಡಿ ಥರ ನೋಡ್ತದೆ ಸಮಾಜ ಅಂದರೆ ಅವನಲ್ಲಿ ಆ ಕೋಟಿ ಹಣಗೆ ಎಲ್ಲಿ ವ್ಯಾಲ್ಯೂ ಇದೆ? ಅದೇ ಒಬ್ಬ ಕಡು ಬಡವನಾಗಿದ್ದರೂ ಕೂಡ ಎಂಥ ಬಂಗಾರದಂಥ ಮನುಷ್ಯ ಅಂತ ಹೇಳ್ತಾರಲ್ಲ, ಅದು ನಿಜವಾದ ಪ್ರೀತಿ ಅಥವಾ ನಿಜವಾದ ಐಶ್ವರ್ಯ ಸಂಪತ್ತು ನಾವು ಗಳಿಸಿದ್ದು ಅಂದರೆ ಅದು ಮಾತ್ರ. ಅರ್ಜುನರು ಒಂದು ಒಳ್ಳೆಯ ರೀತಿ ಯೋಚನೆ ಮಾಡ್ತಿದ್ದಾರೆ. ಈ ರಾಜ್ಯಕ್ಕೋಸ್ಕರ ನಾನು ಎಷ್ಟೊಂದು ಜನಗಳನ್ನು ಕಳ್ಕೊಳ್ಬೇಕು ಅಥವಾ ನಾನು ಆಳಿದ ಮೇಲೆ ಕೂಡ ಇವರನ್ನೆಲ್ಲ ಕಳ್ಕೊತೇನೆ ಎಂಬ ಒಂದು ಭಾವುಕ ಕಥೆ ಇಲ್ಲಿ ಒಂದು ವ್ಯಕ್ತಪಡಿಸಲಾಗಿದೆ ಅಲ್ವಾ? ಒಂದು ಸಂಬಂಧಿಕರಿಲ್ಲದ ಒಂದು ರಾಜ್ಯ ಆಗಿರ್ಬೋದು ಅಥವಾ ಸಂಬಂಧಿಕರಿಲ್ಲ ಅಥವಾ ನಮ್ಮ ಒಡ ಹುಟ್ಟಿದವರು ನಮ್ಮ ಜೊತೆ ಇಲ್ಲದಿದ್ದರೆ ಅದು ಒಂದು ರಾಜ್ಯ ಎಂತಹದೇ ದೊಡ್ಡದಾಗಿದ್ದರೂ ಕೂಡ ಅದು ಸ್ಮಶಾನಕ್ಕೆ ಸಮ ಅಂತ ಕೂಡ ನಾವು ಹೇಳ್ಬೋದು. ನಾವು ನೋಡಿ ದಿನನಿತ್ಯ ಒಂದು ಜೀವನದಲ್ಲಿ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ನೋಡಬೇಕಾದದ್ದೇನೆಂದರೆ, ನಮಗೊಂದು ಕೆಲಸಕ್ಕೆ ಅಥವಾ ನಾವು ಒಂದು ಊರು ಬಿಟ್ಟು ಒಂದು ಊರಿಗೆ ಬಂದಾಗ ನಮ್ಮ ತಂದೆ ತಾಯಿಗಳು ಮಾತ್ರ ಆ ಊರಲ್ಲಿ ವಾಸಿಸ್ತಾರೆ. ಅದೇ ಮಕ್ಕಳು ಒಂದು ಕೆಲಸ ಎಲ್ಲ ಬಿಟ್ಟು ಒಂದು ಹಬ್ಬ ಹರಿದಿನಗಳಿಗೆ ಒಂದು ಊರಿಗೆ ಹೋದಾಗ ಅವರಲ್ಲಿರುವಂತಹ ಒಂದು ಖುಷಿಯಾಗಿರ್ಬೋದು ಅಥವಾ ನಮ್ಮ ನಡುವೆ ಇರುವಂತಹ ಖುಷಿಯಾಗಿರ್ಬೋದು ನಾವು ನೋಡ್ಬೋದು. ಯಾವತ್ತೂ ಸೇರುವ ಆ ಜೀವಗಳು ಹೇಗಿರ್ತದೆ ಅಂದರೆ, ಪ್ರತಿಯೊಬ್ಬರು ಯಾವುದೇ ಒಂದು ಕೆಟ್ಟ ಭಾವನೆ ಇಲ್ಲದೆ ಒಳ್ಳೆಯ ರೀತಿಯಾಗಿ ನನ್ನ ಅಕ್ಕ ತಂಗಿ ತಮ್ಮ ಅಣ್ಣ ಅಂತ ಹೇಳಿ ಸಹ ಕುಟುಂಬ ಯಾವಾಗ ಒಂದು ಒಳ್ಳೆಯ ರೀತಿ ಇರ್ತಾರೆ ಅಲ್ಲಿ ದೇವರು ಕೂಡ ನಿಲ್ಲಿಸ್ತಾರೆ ಅನ್ನೋದು ಅಷ್ಟೇ ಸತ್ಯ ಆಗಿರ್ತದೆ. ಎಲ್ಲಿ ಒಂದು ಕೆಟ್ಟ ಮನಸ್ಸಿರ್ತದೆ ಅಥವಾ ಎಲ್ಲಿ ಅಹಂ ಅನ್ನೋದು ಇರ್ತದೆ, ದೇವರು ಖಂಡಿತವಾಗಿ ಅಲ್ಲಿ ಇರುವುದಿಲ್ಲ. ಹಾಗಾಗಿ ನಮ್ಮ ಒಳ್ಳೆಯ ಮನಸ್ಸು ಅಥವಾ ಸ್ವಚ್ಛ ಮನಸ್ಸು ಇನ್ನೊಬ್ಬರಿಗೆ ಯಾವತ್ತೂ ಕೂಡ ನಾವು ಕೆಟ್ಟದನ್ನು ಮಾಡೋದಿಲ್ಲ, ಅಲ್ಲ ದೇವರು ಖಂಡಿತ ನಿಲ್ಲಿಸಿರ್ತಾರೆ. ಅಷ್ಟೇ ಅಲ್ಲದೆ ಒಳ್ಳೆಯ ವ್ಯಕ್ತಿಗೆ ಎಷ್ಟೇ ಸಲ ಅವನು ದೇವರು ಸೋಲಿಸಿದರೂ ಕೂಡ ಅವನ ಕೊನೆಯದಾಗಿ ಅವರು ದೇವರು ಬಂದೇ ಬರ್ತಾರೆ ಅನ್ನೋದು ಕೂಡ ಈ ಶ್ಲೋಕದ ಒಂದು ಅರ್ಥ ಆಗಿದೆ. ನಾವು ದಿನನಿತ್ಯ ಕೂಡ ಅಂದರೆ ನಾವು ಬೆಳೆದು ಬಂದಂತಹ ಒಂದು ಹಾದಿಯನ್ನು ನಾವು ಮರೆತು ಬಿಡ್ತೇವೆ. ಒಂದು ಕಾಲಘಟ್ಟದಲ್ಲಿ ನೆನಪಿಸ್ಕೊಳ್ಳಿ, ಇವತ್ತಿನ ಕಾಲಘಟ್ಟದಲ್ಲಿ ಮಕ್ಕಳು ಒಂದು ಅನುಭವಿಸಿದ್ದಿಲ್ಲ, ಒಂದು ಕುಟುಂಬದ ಒಂದು ವ್ಯಾಲ್ಯೂ ಗೊತ್ತಿರೋದಿಲ್ಲ. ಆದರೆ ನಮ್ಮ ಕಾಲದಲ್ಲಿ ಅಂದರೆ ಒಂದು 20 ವರ್ಷದ ಹಿಂದೆ ಹೇಗಿತ್ತಂದರೆ
ಒಂದು ಆಟಗಳಾಗಿರ್ಬೋದು, ಒಂದು ಪಾಠಗಳಾಗಿರ್ಬೋದು, ಗುರು ಹಿರಿಯರ ಮೇಲಿರುವಂತಹ ಒಂದು ಗೌರವ ಆಗಿರ್ಬೋದು, ಆ ಭಯ ಆಗಿರ್ಬೋದು, ಇವತ್ತಿಗೂ ಕೂಡ ನಮಗೆ ಆ ಭಯ ಇನ್ನೂ ಕಾಣ್ತಾನೆ ಇರ್ತದೆ. ಅರ್ಜುನರು ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ನಾವು ಹಣ ಆಸ್ತಿಗೋಸ್ಕರ ನಾವು ಕೊಲ್ಲೋದು ಬೇಡ, ಅಥವಾ ಅಧರ್ಮ ಹಾದಿಯನ್ನು ತುಳಿಯೋದು ಬೇಡ, ಅವರೇ ಒಂದು ಸುಖವಾಗಿರಲಿ, ನಾನೊಂದು ಕಾಡಿಗೆ ಹೋಗ್ತೇನೆ, ಅಥವಾ ನನಗೆ ಯಾವತ್ತೂ ಕೂಡ ಒಂದು ಖುಷಿ ನೆಮ್ಮದಿ ಅನ್ನೋದು ಇಂಪಾರ್ಟೆಂಟ್ ಹೊರತು ನನಗೆ ಯಾವುದೇ ರಾಜ್ಯ ಬೇಡ, ನಾನು ಕೃಷ್ಣನ ಪರಮ ಭಕ್ತ, ಹಾಗೆ ಆದ್ದರಿಂದ ನಾನು ಎಲ್ಲ ರೀತಿಯ ಒಂದು ಸೌಕರ್ಯಗಳಿಂದ ನಾನು ಒಂದು ಖುಷಿಯಾಗಿದ್ದೇನೆ, ಅಥವಾ ಇವರನ್ನು ಕೊಲ್ಲಿ ನಾನೊಂದು ಪಾಪಕ್ಕೆ ಹೋಗ್ತೇನೆ ಅನ್ನೋದನ್ನು ಒಂದು ಅರ್ಜುನರು ಒಳ್ಳೆ ರೀತಿ ವಿವರಿಸಿದ್ದಾರೆ. ನಿಜ ಅಲ್ವಾ ಜನರು? ಒಳ್ಳೆಯ ಮನಸ್ಸಿದ್ದವರು ಯಾವತ್ತೂ ಕೂಡ ಆಸ್ತಿ ಅಂತಸ್ತಿಗಾಗಿ ಯಾವತ್ತೂ ಹೊಡೆದಾಡೋದಿಲ್ಲ, ಮೌನಿ ಆಗ್ತಾರೆ. ಅವರಿಗೆ ಸಿಗಬೇಕಾದಂಥದ್ದು ಸಿಗ್ತದೆ. ಇನ್ನೊಂದು ಕೂಡ ನಿಜ, ನಾವು ಎಷ್ಟೇ ಕಾದಾಟ ಮಾಡಿದರೆ ಕೂಡ ನಮ್ಮ ಹಣೆ ಬರದಲ್ಲಿ ಅದು ಇಲ್ಲದಿದ್ದರೆ ಎಷ್ಟೇ ಪ್ರಯತ್ನ ಮಾಡಿದರೂ ಸಿಗೋದಿಲ್ಲ. ಆದರೆ ಪ್ರಯತ್ನ ಮಾಡಬೇಕು. ಯಾವ ರೀತಿ ಅಂದರೆ ಒಂದು ಒಳ್ಳೆಯ ದಾರಿಯಲ್ಲಿ ಒಳ್ಳೆಯ ರೀತಿಯಾಗಿ ನಾವು ಅದಕ್ಕೆ ಪ್ರಯತ್ನ ಪಡಬೇಕು. ಕೆಟ್ಟ ದಾರಿ ಯಾವತ್ತೂ ತುಳಿಬಾರ್ದು. ಈ ಶ್ಲೋಕ ಒಂದು ಏನು ಹೇಳ್ತದಂದರೆ, ನಮಗೆ ಹಣ ಆಸ್ತಿಗೋಸ್ಕರ ನಾವು, ಅಥವಾ ನಮ್ಮದು ಯಾವುದೇ ಒಂದು ಏಳಿಗೆಗೋಸ್ಕರ ತಂದೆ ತಾಯಿಯಿಂದರೇ ಆಗಿರ್ಬೋದು, ನಮ್ಮ ಒಡ ಹುಟ್ಟಿದರನ್ನಾಗಿರ್ಬೋದು, ಕೆಟ್ಟ ದಾರಿ ಅಥವಾ ಹತ್ಯೆಗಳನ್ನು ಮಾಡೋದು ಬೇಡ ಅಂತ ಹೇಳಿ ಅರ್ಜುನರು ಹೇಳಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರಲ್ಲಿ ಕೂಡ ಅರ್ಜುನನಂತಹ ಮನಸ್ಸು ನಮ್ಮೆಲ್ಲರಲ್ಲಿ ಬರಲಿ ಅಂತ ಹೇಳ್ತಾ ಈ ಶ್ಲೋಕವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಜೈ ಶ್ರೀರಾಮ್.